ಪಾಠ 9 3 ಆಯಾಮದ ಆಕೃತಿಗಳು. ನಮ್ಮ ಸುತ್ತಮುತ್ತಲೂ ಅನೇಕ 3 ಆಯಾಮದ ವಸ್ತುಗಳನ್ನು ನೋಡುತ್ತೇವೆ. ಈ ವಸ್ತುಗಳು 3 ಆಯಾಮದ ರೇಖಾಕೃತಿಗಳನ್ನು ಹೋಲುತ್ತವೆ. ಅವುಗಳೆಂದರೆ ಆಯತಘನ, ಸಿಲಿಂಡರ್, ಚೌಕಘನ, ಶಂಕು ಇತ್ಯಾದಿ. ಈ ಆಕೃತಿಗಳ ಕೆಲವು ಗುಣಲಕ್ಷಣಗಳನ್ನು ಹಿಂದಿನ ತರಗತಿಗಳಲ್ಲಿ ತಿಳಿದಿದ್ದೀರಿ. ಈಗ ಘನಾಕೃತಿಗಳ ಮೇಲ್ಮೈಗಳ ಸಂಖ್ಯೆ, ಮೇಲ್ಮೈ ಲಕ್ಷಣ, ಅಂಚು ಮತ್ತು ಶೃಂಗಗಳ ಬಗ್ಗೆ ಇನ್ನೊಮ್ಮೆ ತಿಳಿದುಕೊಳ್ಳೋಣ. ಚೌಕಘನ. ಈ ಘನಾಕೃತಿಗೆ 6 ಚೌಕಮುಖಗಳು, 12 ಅಂಚುಗಳು ಮತ್ತು 8 ಶೃಂಗಗಳಿವೆ. ಆಯತಘನ. ಈ ಘನಾಕೃತಿಗೆ 6 ಮುಖಗಳಿವೆ. ಅದು ಆಯತ ಅಥವಾ ಚೌಕವಾಗಿರಬಹುದು. 12 ಅಂಚುಗಳು ಮತ್ತು 8 ಶೃಂಗಗಳಿವೆ. ಸಿಲಿಂಡರ್. ಈ ಘನಾಕೃತಿಗೆ 3 ಮುಖಗಳಿವೆ. 2 ವೃತ್ತಾಕಾರದ ಮುಖಗಳು ಮತ್ತು 1 ವಕ್ರಮೇಲ್ಮೈ. 2 ವಕ್ರ ಅಂಚುಗಳಿರುತ್ತವೆ, ಆದರೆ ಶೃಂಗಗಳಿರುವುದಿಲ್ಲ. ಶಂಕು. ಈ ಘನಾಕೃತಿಗೆ 2 ಮುಖಗಳಿವೆ. 1 ವೃತ್ತಾಕಾರ ಮುಖ ಮತ್ತು 1 ವಕ್ರಮೇಲ್ಮೈ. ಶಂಕುವಿಗೆ 1 ವಕ್ರ ಅಂಚು ಇದೆ ಹಾಗೂ 1 ಶೃಂಗವಿದೆ. ಕೆಲವು ಸರಳ ಘನಾಕೃತಿಗಳನ್ನು ಸಾಮಾನ್ಯವಾಗಿ ನಾವು ಹೀಗೆ ಚಿತ್ರಿಸುತ್ತೇವೆ. ಈ ಘನಾಕೃತಿಯ ಎಲ್ಲಾ ಮೇಲ್ಮೈಗಳು ಹಾಗೂ ಬದಿಗಳು ಏಕಕಾಲದಲ್ಲಿ ನಮಗೆ ಕಾಣುವುದಿಲ್ಲ. ನಮಗೆ ಕಾಣುವ ಅಂಚುಗಳನ್ನು ಪೂರ್ಣರೇಖೆಯಿಂದಲೂ, ಕಾಣದ ಅಂಚುಗಳನ್ನು ಕತ್ತರಿಸಿದ ರೇಖೆಯಿಂದಲೂ ಸೂಚಿಸುತ್ತೇವೆ. ಒಂದು ವಸ್ತುವನ್ನು ಅಥವಾ ಘನಾಕೃತಿಯನ್ನು ಬೇರೆ ಬೇರೆ ದಿಕ್ಕುಗಳಿಂದ ನೋಡಿದಾಗ ಬೇರೆ ಬೇರೆಯಾಗಿ ಕಾಣುತ್ತದೆ. ಈಗ ಬಸ್ಸನ್ನು ಬೇರೆ ಬೇರೆ ಕಡೆಯಿಂದ ನೋಡಿದಾಗ ಕಾಣುವ ಚಿತ್ರಗಳನ್ನು ಗಮನಿಸಿ. ಈ ವಿವಿಧ ನೋಟಗಳಲ್ಲಿ 3 ನೋಟಗಳ ಬಗ್ಗೆ ತಿಳಿಯೋಣ. ಮುಂಭಾಗದ ನೋಟ, ಪಾರ್ಶ್ವನೋಟ ಮತ್ತು ಮೇಲ್ಭಾಗದ ನೋಟ. ಮುಂಭಾಗದ ನೋಟ. ಒಂದು ಘನಾಕೃತಿಯನ್ನು ಮುಂಭಾಗದಿಂದ ನೋಡಿದಾಗ ಸಿಗುವ ನೋಟವನ್ನು ಮುಂಭಾಗದ ನೋಟ ಎನ್ನುವರು. ಪಾರ್ಶ್ವನೋಟ. ಒಂದು ಘನಾಕೃತಿಯನ್ನು ಎಡ ಅಥವಾ ಬಲ ಪಾರ್ಶ್ವದಿಂದ ನೋಡಿದಾಗ ಸಿಗುವ ನೋಟವನ್ನು ಪಾರ್ಶ್ವನೋಟ ಎನ್ನುವರು. ಮೇಲ್ಭಾಗದ ನೋಟ. ಒಂದು ಘನಾಕೃತಿಯನ್ನು ಮೇಲ್ಭಾಗದಿಂದ ನೋಡಿದಾಗ ಸಿಗುವ ನೋಟವನ್ನು ಮೇಲ್ಭಾಗದ ನೋಟ ಎನ್ನುವರು. ಈಗ ಕೆಲವು ಘನಾಕೃತಿಗಳ ವಿವಿಧ ನೋಟಗಳನ್ನು ನೋಡೋಣ. ಚೌಕಘನದ ಮುಂಭಾಗದ ನೋಟ, ಪಾರ್ಶ್ವನೋಟ, ಮೇಲ್ಭಾಗದ ನೋಟ. ಆಯತಘನದ ಮುಂಭಾಗದ ನೋಟ, ಪಾರ್ಶ್ವನೋಟ, ಮೇಲ್ಭಾಗದ ನೋಟ. ಸಿಲಿಂಡರ್ನ ಮುಂಭಾಗದ ನೋಟ, ಪಾರ್ಶ್ವನೋಟ, ಮೇಲ್ಭಾಗದ ನೋಟ. ಶಂಕುವಿನ ಮುಂಭಾಗದ ನೋಟ, ಪಾರ್ಶ್ವನೋಟ, ಮೇಲ್ಭಾಗದ ನೋಟ. ಉದಾಹರಣೆಗೆ, ಒಂದು ಹೊಸ ಮನೆ ಅಥವಾ ಕಟ್ಟಡವನ್ನು ಕಟ್ಟುವ ಮೊದಲು ಇಂಜಿನಿಯರ್ಗಳು ಆ ಮನೆಯ ಮೇಲ್ಭಾಗದ ನೋಟ, ಮುಂಭಾಗದ ನೋಟ ಹಾಗೂ ಪಾರ್ಶ್ವನೋಟಗಳ ಚಿತ್ರ ಬರೆಯುತ್ತಾರೆ. ಈ ಚಿತ್ರಗಳು ಕಟ್ಟಡದ ವಿಸ್ತೀರ್ಣ, ಎತ್ತರ, ವಿನ್ಯಾಸ, ಕೋಣೆಗಳ ಸಂಖ್ಯೆ, ಬಾಗಿಲು, ಕಿಟಿಕಿಗಳ ಸಂಖ್ಯೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಈ ಉದಾಹರಣೆಯನ್ನು ಗಮನಿಸಿ. ಇದರಿಂದ ತಿಳಿಯುವುದೇನೆಂದರೆ ಈ ಮನೆಯಲ್ಲಿ 2 ಕೋಣೆಗಳು, 1 ಬಾಗಿಲು, 3 ಕಿಟಕಿಗಳಿವೆ. ಇದರ ಛಾವಣಿ ಇಳಿಜಾರಾಗಿದೆ. ಈಗ ಜಾಲಾಕೃತಿಗಳಿಂದ ಘನಾಕೃತಿಗಳನ್ನು ರಚಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ಚೌಕ ಘನಾಕೃತಿಯನ್ನು ಬಣ್ಣದ ಗೆರೆ ಹಾಕಿದ ಅಂಚುಗಳನ್ನು ಕತ್ತರಿಸಿ ಬಿಡಿಸಿದಾಗ ಒಂದು ಸಮತಲಾಕೃತಿ ಸಿಗುತ್ತದೆ. ಈ ಸಮತಲಾಕೃತಿಯನ್ನು ಚೌಕಘನದ ಜಾಲಾಕೃತಿ ಎನ್ನುವರು. ಈ ಜಾಲಾಕೃತಿಯನ್ನು ಅಂಚುಗಳ ಮೂಲಕ ಮಡಿಸಿದಾಗ ಮತ್ತೆ ಚೌಕಘನಾಕೃತಿ ಸಿಗುತ್ತದೆ. ಈಗ ಸಿಲಿಂಡರಿನ ಜಾಲಾಕೃತಿಯನ್ನು ಘನಾಕೃತಿಗೆ ರಚಿಸಿದಾಗ ಸಿಲಿಂಡರ್. ಆಯತಘನದ ಜಾಲಾಕೃತಿಯನ್ನು ಘನಾಕೃತಿಗೆ ರಚಿಸಿದಾಗ ಆಯತಘನ. ಶಂಕುವಿನ ಜಾಲಾಕೃತಿಯನ್ನು ಘನಾಕೃತಿಗೆ ರಚಿಸಿದಾಗ ಶಂಕು. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ